ಬಟ್ ಕೆಲಸ 30% ಅಷ್ಟು ಮಾತ್ರ ಆಗಿದೆ. ಇನ್ನೂ ಸಿಕ್ಕಾಪಡೆ ಕೆಲಸ ಇದೆ. ಕೆಲವೊಂದ್ಸತಿ ತುಂಬ ಸ್ಟ್ರೆಸ್ ಆಗುತ್ತೆ, ಕೆಲವೊಂದ್ಸತಿ ತುಂಬ ದುಃಖ ಬರುತ್ತೆ, ಕೆಲವೊಂದ್ಸತಿ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಇರ್ಬೇಕು ಅದಕ್ಕೆ ಸೈಟಲ್ಲಿ ಕೆಲಸ ಮಾಡೋರು ಎಲ್ಲ ಪ್ರತಿಯೊಂದನ್ನು ನೋಡಿಕೊಂಡು ಮಾಡಬೇಕು ಅಂತ ಅದಕ್ಕೆ ಹೇಳೋದು. ಇವತ್ತು ಹೇಳಿದ್ದೀನಿ, ಅವ್ರು ಯಾವುದೋ 45,000 ಟಾಯ್ಲೆಟ್ ಸೀಟ್ ಕಳಿಸ್ಕೊಟ್ಟಿದ್ದಾರೆ. ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಮನೆಗೆ ಅದೆಲ್ಲಿಂದ ತಂದ್ರಿ ಇದೆಲ್ಲಿಂದ ತಂದ್ರಿ ಅಂತ ನಿಮ್ಮ ಕ್ಯೂರಿಯಾಸಿಟಿಗೆ ಉತ್ತರ ಕೊಡುವಂಥ ಸಮಯ. ಸೊ ನಾನು ಮಾಡಿರುವಂಥ ಅಷ್ಟು ಸೆಲೆಕ್ಷನ್ಸ್ ಎಲ್ಲಿಂದ ಅಂತ ಹೇಳ್ತೀನಿ. ಇದ್ರಲ್ಲಿ ಬರಲ್ವಾ ಸ್ಯಾಟಿನಲ್ಲಿ? ಕೇಳಿದ್ರ? ಇದ್ರಲ್ಲಿ ಬರಲ್ವಾ ಪ್ಲೇನ್ ವೈಟ್ ಸ್ಯಾಟಿನ್? ಕೇಳಿ ಅಲ್ಲ, ಸಿಗುತ್ತೆ, ನಾನೇ ಹೇಳ್ತೀನಿ ಮೇಡಮ್. ಎಲ್ಲ ತರಿಸ್ತಾ ಇದೀವಿ ನಾವು ಒಂದೇ ಜಾಗದಲ್ಲಿ ಬೇಕು ಅಂತ. ಬಟ್ ಆ ಕಡೆ ಇದೆ, ಬಟ್ ನಿಮಗೆ ಕ್ಲೌಡಿ ಅನಿಸ್ತಾ. ಇದನ್ನ ಸ್ಯಾಟನ್ ಬಟ್ ವೈಟ್ ಕಲರ್ ಇಲ್ಲ. ಹಾ, ಇದು ಓಕೆ, ಈ ಕಲರು. ಬಟ್ ತುಂಬ ಕ್ಲೌಡಿ ಇದೆ. ಇದು ಇನ್ನೂ ಸ್ವಲ್ಪ ಕಮ್ಮಿ ಕ್ಲೌಡಿ ಇರೋದಿಲ್ವಾ? ಒಂದು 4-5 ಕಡೆಗೆ ಹೋಗಿ ವಿಚಾರಿಸಿ ಆಮೇಲೆ ಅನ್ನಿಸ್ತು ಇಲ್ಲೇ ಪ್ರೈಸ್ ಪರವಾಗಿಲ್ಲ ಅಂತ. ಸೊ ಇಲ್ಲಿ ಬಂದು ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಎಲ್ಲ ಆಯಿತು ಅಂತ ಅನ್ನೋಷ್ಟೊತ್ತಿಗೆ ಇನ್ನೇನಾದರೂ ಬೇಕು, ಇದು ಸಾಲ್ತಾ ಇಲ್ಲ, ಅದು ಸಾಲ್ತಾ ಇಲ್ಲ. ಇವತ್ತು ಬಂದಿರೋದು ಏನಕ್ಕೆ, ಯುಟಿಲಿಟಿ ಗೋಡೆಗೆಲ್ಲ ಟೈಲ್ಸ್ ಹಾಕಬೇಕಲ್ಲ, ಬಿಕಾಸ್ ಅಲ್ಲೆಲ್ಲ ಗಲೀಜು ಆಗಬಾರ್ದು ಅಂತ. ಆಮೇಲೆ ಪೂಜಾ ರೂಮ್ಗೆ ಫುಲ್ ಬಾಡಿ ಟೈಲ್ಸ್ ಹಾಕಬೇಕು ಅಂತೆ, ಅದನ್ನು ಸಾಕಾಗಲಿಲ್ಲ ಟೈಲ್ಸ್. ಸೊ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಟೈಲ್ಸ್. ಇನ್ನೊಂದೇನು ಗೊತ್ತಾ, ಇಲ್ಲಿ ಟೈಲ್ಸ್ ಜೊತೆಗೆ ನನಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿರ್ಬೋದು ಎಲ್ಲನೂ ಸಿಗುತ್ತೆ ಅಲ್ವ ಒಂದೇ ಜಾಗದಲ್ಲಿ. ಸೊ ಓವರಾಲ್ ಬಿಲ್ಲಲ್ಲಿ ಒಂದು ಸ್ವಲ್ಪ ಡಿಸ್ಕೌಂಟ್ ಪರ್ಸೆಂಟೇಜ್ ಜಾಸ್ತಿ ಸಿಗ್ಬೋದು ಅನ್ನೋ ಉದ್ದೇಶದಿಂದ ಎಲ್ಲ ಇಲ್ಲೇ ನೋಡೋಣ ಅಂತ ಆಯ್ಕೆ ಮಾಡ್ತಾ ಇದ್ದೀನಿ. ಸೊ ಕಿಚನ್ ಟು ಬಾತ್ರೂಮ್ ಟು ಟೈಲ್ಸ್ ಇದೇ ಸೈಜು, ಆಕ್ಸೆಸರೀಸ್ ಎಲ್ಲ ತುಂಬ ದೊಡ್ಡದಾಯ್ತಲ್ಲ ಈ ಸಿಂಕ್. ಇಲ್ಲ, ಕಿಚನ್ ಓಕೆ ಯೂಸ್ ಮಾಡ್ಬೋದು. ಇನ್ನೇನು ನಾವು ಅಯ್ಯೋ ರಾಮ ಅಂತ ಮಾಡೋಕ್ಕಾಗಲ್ಲ, ಬೇಕಾ ಮಾಡ್ಕೋಬೇಕು ಆಗಲ್ವಾ. ವಿ ಹ್ಯಾವ್ ಟು ಪ್ಲ್ಯಾನ್ ಫಿನಾನ್ಷಿಯಲಿ ಹೆಂಗೆ ಏನು ಅಂತ. ಬಂದಿದ್ದೀನಿ, ಕೆಲಸ ಆಗ್ತಾ ಇದೆ. ಸಮ್ ಡೇಸ್ ಆರ್ ಗುಡ್, ಸಮ್ ಡೇಸ್ ಆರ್ ಓಕೆ, ಸಮ್ ಡೇಸ್ ತುಂಬ ಸ್ಟ್ರೆಸ್ ಆಗುತ್ತೆ ನನಗೆ, ಸಮ್ ಡೇಸ್ ಹ್ಯಾಪಿಯಾಗಿರ್ತೀನಿ, ಸಮ್ ಡೇಸ್ ಏನಾದ್ರೂ ಪರವಾಗಿಲ್ಲ, ವಿಲ್ ಸಿ ಟು ಇಟ್ ಮಾಡೋಣ ಅಂತ ಇರುತ್ತೆ. ಇದು 2ನೇ ದಿನ. ಇವತ್ತು ಕೆಲವೊಂದು ಇಂಪಾರ್ಟೆಂಟ್ ಐಟಮ್ಸ್ನ ನೋಡೋದಕ್ಕೆ ಹೋಗಬೇಕು. ನನಗೆ ಈ ಜಾಗಕ್ಕೆ ಹೋಗಿ ತುಂಬ ಚೆನ್ನಾಗಿರೋ ಐಟಮ್ಸ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಕಾಸ್ಟ್ ಹೇಗಿದೆ, ನನಗೆ ಬೇಕಾಗಿರೋಂಥ ಕಲೆಕ್ಷನ್ಸ್ ಇದೆಯಾ ಅಂತ ನಾನು ಖುದ್ದಾಗಿ ಹೋಗಿ ನೋಡಬೇಕಲ್ವಾ. ಸೊ ಲೆಟ್ಸ್ ಸ್ಟಾರ್ಟ್ ಇವತ್ತಿನ ಡೇ. ಸೊ ಇವತ್ತು ಮನೆಯಲ್ಲಿ ಬೆಳಿಗ್ಗೆಯಿಂದ ನಾನ್ ಸ್ಟಾಪ್ ಎಲ್ಲ ಚಿಕ್ಕ ಪುಟ್ಟ ಕೆಲಸ ಇರುತ್ತಲ್ಲ ಮನೆ ಅಂದಮೇಲೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಹೊರಗಡೆ ಹೋಗಬೇಕು. ಇವತ್ತು 5 ಜಾಗಕ್ಕೆ ಹೋಗಿ 5 ಜನರ ಜೊತೆ ಮೀಟಿಂಗ್ ಮಾಡೋದಕ್ಕಿದೆ. ಸೊ ಐಡಿಯಲಿ ನಾನು 11 ಗಂಟೆಗೆ ಅಲ್ಲಿ ಇರಬೇಕಾಗಿತ್ತು. ಬಟ್ ನಮ್ಮ ಆಂಟಿ ಏನೋ ಕಳಿಸಿದ್ರು, ಅದು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಫಸ್ಟ್ ಥಿಂಗ್ ಬೆಳಿಗ್ಗೆ ಎದ್ದಿದ ತಕ್ಷಣ ದೀಪ ಅವರು ಕಾಫಿ ಕೊಡು, ಬಾಟಲ್ಸ್ಗೆಲ್ಲ ನೀರು ತುಂಬಿಸು, ಆಮೇಲೆ ಬಟ್ಟೆ ಒಣಗಿ ಹಾಕೋದು, ತರಕಾರಿ ಎಲ್ಲ ತಂದಿದ್ವಿ ನಿನ್ನೆ ಅದನ್ನೆಲ್ಲ ಜೋಡಿಸಿಡೋದು, ಆಮೇಲೆ ಬಟ್ಟೆ ಫೋಲ್ಡ್ ಮಾಡೋದು, ಒಣಗಿರೋದು, ಈ ಥರದೇ ಚಿಕ್ಕ ಪುಟ್ಟ ಕೆಲಸ ಮನೆ ಅಂದಮೇಲೆ ಇರುತ್ತಲ್ಲ, ಅದೆಲ್ಲ ಮಾಡಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿಕೊಂಡು ಇವಾಗ ಹೊರಡಬೇಕಾದ್ರೆ ನಾನು ಫ್ರೂಟ್ಸ್ ಮತ್ತು ಇವತ್ತು ನೀರು ದೋಸೆ ಮತ್ತು ಎಗ್ ಬುರ್ಜಿನ ಕ್ಯಾರಿ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಂಗೆ ಹೊರಗಡೆ ತಿನ್ನೋದಂದರೆ ಇಷ್ಟನೇ ಇಲ್ಲ. ನಾನು ತಿನ್ನೋದೇ ಇಲ್ಲ ಅಂತ ಇಲ್ಲ, ಇಷ್ಟಪಟ್ಟು ತಿಂತೀನಿ. ಬಟ್ ರೆಸ್ಟೋರೆಂಟ್ಸ್ ಎಲ್ಲ ನೋಡಿದ ತಕ್ಷಣ ವಾಂತಿ ಬರುತ್ತೆ ನನಗೆ. ದೋಸೆ ತಿಂತೀನಿ, ಇಡ್ಲಿ ಇಷ್ಟಪಡ್ತೀನಿ, ಅಥವಾ ನಾನು ಚಾಟ್ಸ್ ಇಷ್ಟಪಡ್ತೀನಿ, ಅಂದರೆ ಮಸಾಲೆ ಪೂರಿ ಆ ಥರದ್ದು. ಅದರ್ವೈಸ್ ನನಗೆ ಬಿರಿಯಾನಿ ತಿನ್ನಬೇಕು, ಚಿಕನ್ ಅದು ತಿನ್ನಬೇಕು, ಮಟನ್ ತಿನ್ನಬೇಕು, ಅಥವಾ ಯಾವುದೋ ಒಂದು ಬೇಬಿ ಕಾರ್ನ್ ತಿನ್ನಬೇಕು, ಆಸೆನೇ ಇಲ್ಲ, ಇಷ್ಟನೂ ಆಗಲ್ಲ. ಸೊ ನನ್ನ ಫುಡ್ ಐಟಮ್ಸ್ನ ನಾನು ಪ್ಯಾಕ್ ಮಾಡಿಕೊಂಡು ತಗೊಂಡು ಹೋಗ್ತೀನಿ. ಎಂಟೈರ್ ಡೇಗೆ 2 ಬಾಟಲ್ ತಗೊಂಡು ಹೋಗ್ತೀನಿ. ಸೊ ಇದೆಲ್ಲ ಕ್ಯಾರಿ ಮಾಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ಸ್ಕಿನ್ ಕೇರ್ ಎಲ್ಲ ಸನ್ಸ್ಕ್ರೀನ್ ಹಚ್ಕೋತೀನಿ. ನನ್ನ ನೋಡಬೇಕಾದ್ರೆ ಅನ್ಸುತ್ತೆ, ಹಬ್ಬ ಎಷ್ಟು ದಿನ ಆದಮೇಲೆ ನಾನು ಈ ಥರ ರೆಡಿ ಎಲ್ಲ ಆಗ್ತಾ ಇದ್ದೀನಿ ಅಲ್ವಾ ಅಂತ. ಫೀಲ್ಸ್ ಗುಡ್. ಅಂದರೆ ಮತ್ತೆ ಆ ಒಂದು ಎನರ್ಜಿ ಒಂದು ಸ್ವಲ್ಪ ಬಂದಿದೆ. ನಾನು ಮುಂಚಿನ ಥರ ಆ್ಯಕ್ಟಿವ್ ಆಗಿಲ್ಲದೆ ಇದ್ರೂ ಪರವಾಗಿಲ್ಲ. ಒಂದು 3-4 ಮಂತ್ಸ್ ಬ್ಯಾಕ್ ನಾನು ಹೇಗಿದ್ನೋ ಅದಕ್ಕಿಂತ ಬೆಟರ್ ಆಗಿದ್ದೀನಿ ಅಲ್ವಂತ. ಇವಾಗ ಸ್ಕಿನ್ ಕೇರ್ ಮಾಡ್ಬೋದು, ಸನ್ಸ್ಕ್ರೀನ್ ಹಚ್ಕೊಂಡು ಹೊರಗಡೆ ಹೋಗಬೇಕು, ಇಲ್ಲಾಂದ್ರೂ ಹಚ್ಕೋಬೇಕಾಗುತ್ತೆ. ಬಟ್ ಪ್ರೆಗ್ನೆನ್ಸಿನಲ್ಲಿ ಇಟ್ ಈಸ್ ಈವನ್ ಮೋರ್ ಇಂಪಾರ್ಟೆಂಟ್ ಅಲ್ವಾ. ಈ ಚಿಕ್ಕ ಪುಟ್ಟ ವಿಷಯಗಳನ್ನ ನಾವು ತುಂಬ ಯೋಚನೆ ಮಾಡಿ ಮಾಡಬೇಕಾಗತ್ತೆ. ಆ್ಯಂಡ್ ಅಮ್ಮ ಇಲ್ಲಿಲ್ಲ, ನನಗೆ ಮೀನು ತಿನ್ಬೇಕಂತ ಅದೊಂದೇ ಆಸೆ ಇದೆ, ಮೀನು ಬೇಕು ಅಂತ. ಬೇರೆ ಯಾವುದ್ರಲ್ಲೂ ಊಟ ಸೇರಲ್ಲ, ಕಷ್ಟ ಆಗುತ್ತೆ ಪ್ರತಿದಿನ ತರಕಾರಿನಲ್ಲಿ ಊಟ ಮಾಡೋದಕ್ಕೆ. ಡೈಲಿ ಮೊಟ್ಟೆ ತಿಂತೀನಿ. ಕೆಲವೊಂದು ಫುಡ್ ಐಟಮ್ಸ್ ತಿಂದರೆ ಬೇಬಿ ಬ್ರೈನ್ ಡೆವಲಪ್ಮೆಂಟಿಗೆ, ಹೆಲ್ತ್ಗೆ ಒಳ್ಳೆಯದು. ಸೊ ಆ ಥರದ ಫುಡ್ ಐಟಮ್ಸ್ನ ನಾನು ಕನ್ಸ್ಯೂಮ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಕಷ್ಟಪಟ್ಟಾದರೂ ಓಕೆ ನಾನು ತಿನ್ನಬೇಕಲ್ಲ ಅಂತ ತಿಂತೀನಪ್ಪ. ಆಂಟಿ ನನಗೆ, ಅಂದರೆ ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ ರಾಜಾಜಿನಗರ ಹತ್ರ, ಅವ್ರು ನನಗೆ ಮೀನು ಸಾರು ಕೊಟ್ಟು ಕಳಿಸಿದ್ದಾರೆ. ಸೊ ಅದ್ರ ಜೊತೆ ಇನ್ನೇನೋ ಕಳಿಸಿದ್ದಾರೆ ಅನಿಸುತ್ತೆ, ಬಂದಿದೆ ಇಲ್ಲಿ. ಸೊ ಬಿಸಿ ಬಿಸಿ ಮೀನು ಸಾರು, ಐ ಆಮ್ ಸೋ ಹ್ಯಾಪಿ ಆಯಿತಾ. ಈ ಥರ ರಿಲೇಟಿವ್ಸ್ ಇರೋದ್ರಿಂದ ಹಣ್ಣು ಕಳಿಸಿದ್ದಾರೆ. ಮತ್ತು ಇನ್ನೊಂದೇನೋ ಡಬ್ಬದಲ್ಲಿ ಏನದು ಮೀನು ಸಾರು ಸ್ವಲ್ಪ ಅಂದಿದೆ, ಅಂದ್ರೂ ಜಾಸ್ತಿ ಕಳಿಸಿದ್ದಾರೆ. ಅಯ್ಯೋ ನನಗಿಷ್ಟ ಅಂತ ಕಸ್ಟರ್ಡ್ ಆ್ಯಪಲ್ ಕಳಿಸ್ಬಿಟ್ಟಿದ್ದಾರಲ್ಲ.
ಸೋ ಸ್ವೀಟ್. ನನ್ನ ಈ ವರ್ಷದ ಫಸ್ಟ್ ಕಸ್ಟರ್ಡ್ ಆ್ಯಪಲ್ ಇವ್ರು ಕೊಟ್ಟಿರೋದೆ. ಓ ಹಣ್ಣು ಬೇರೆ ಆಗಿದೆ, ಸಂಜೆ ಬಂತೀನಿ ನಾನು. ಸೂಪರ್ ಅಲ್ಲ ಕಸ್ಟರ್ಡ್ ಆ್ಯಪಲ್ ಆ್ಯಂಡ್ ಮೀನ್ ಸಾರು. ಐ ಫೀಲ್ ಸೋ ಗ್ರೇಟ್ಫುಲ್. ಇವತ್ತು ರಾತ್ರಿ ಬಂದು ಬಿಸಿ ಬಿಸಿ ಮೀನ್ ಸಾರು ತಿಂತೀನಿ ನಾನು. ಖುಷಿ ಆಗುತ್ತೆ ಈ ಥರದೆಲ್ಲ ನೋಡಿದಾಗ ನನಗೆ. ಇದೆರಡರಲ್ಲೂ ಬಿಸಿನೀರಿದೆ, ಒಂದು ಇಡೀ ದಿನಕ್ಕೆ ಸಾಕು. ಇದರಲ್ಲಿ ಊಟ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಈ ಬ್ಯಾಗಲ್ಲಿ ವಾಟರ್ ಬಾಟಲ್ ಹೋಗುತ್ತೆ, ಸ್ಯಾನಿಟೈಸರ್, ಮಾಸ್ಕ್ ಇದೆ, ಲೈಟ್ಸ್ ಇದೆ, ಟ್ರೈಪಾಡ್ ಇಡಬೇಕು, ಸಾಂಫ್ ಇದೆ. ನನಗೆ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಆಯಿತಾ, ಸೊ ಇದನ್ನ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಇವತ್ತು ಮತ್ತೆ ಬಂದಿರೋದು ನಾನು MP ಸಿರಾಮಿಕ್ಸ್ಗೆ ಫಸ್ಟ್ ಪ್ಲೇಸ್. MP ಸಿರಾಮಿಕ್ಸ್ಗೆ ಇದೊಂದು ಅಟ್ಲೀಸ್ಟ್ ಒಂದು 7th ಟೈಮ್ ನಾನು ಬರ್ತಾ ಇರೋದು ಅನಿಸುತ್ತೆ. ಬಿಕಾಸ್ ನಮ್ಮ ಮೇನ್ ಕಾಮನ್ ವಾಶ್ ಬೇಸಿಂದು ಆ ವಾಶ್ ಬೇಸಿನ್ ಇನ್ನೂ ಸೆಲೆಕ್ಟ್ ಮಾಡಿಲ್ಲ. ಪ್ಲಸ್ ದೀಪ ಅವ್ರಿಗೆ ಹ್ಯಾಂಡ್ ಶವರ್ ಬೇಕು ಅಂದಿದ್ದಾರೆ. ನಾನು ಇದೆಲ್ಲ ಸುಮ್ಮನೆ ಶೋಗೆ ನಾಟ್ ನೆಸಸರಿ ಅಂತ ಲಾಸ್ಟ್ ಟೈಮ್ ಪ್ಲೇಸ್ ಮಾಡಿಲ್ಲ. ಅವರೆಲ್ಲ ಬೇಕು ಅಂದರೆ ಅವ್ರಿಗೆ ಸರಿ ಅವ್ರವ್ರ ಕಂಫರ್ಟಿಗೆ ಏನು ಬೇಕು ಹಾಕೋಣ ಅಂತ ದೀಪು ಅವ್ರಿಗೋಸ್ಕರ ಅದನ್ನು ಇವತ್ತು ಮಾತಾಡಬೇಕು. ಮತ್ತೇನೇನಿದೆ ಅಷ್ಟೇ. ಈ ಥರ ಚಿಕ್ಕ ಪುಟ್ಟದ್ದು ಏನಾದರೂ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ ಆಯಿತಾ. ನಾನು ಸ್ಟಾರ್ಟಿಂಗ್ ಏನೇನು ಲಿಸ್ಟ್ ಮಾಡಿದ್ದೆ ಇದು ಆಗಬೇಕು, ಅದಾದಮೇಲೆ ಮತ್ತೆ ಏನಾದರೂ ಆ್ಯಡ್ ಆಗುತ್ತೆ. ಬಿಕಾಸ್ ಇದಿರಲಿ ಅಂತ ಅನಿಸುತ್ತೆ. ಸೊ ಅಂದರೆ ಮೈಂಡಿಗೆ ಬರುತ್ತೆ, ಹೆಂಗಿದ್ರು ಇಷ್ಟ ಆಗ್ತಾ ಇದೆಯಾ, ಸರಿ ಒಂದು ಸ್ವಲ್ಪ ಇಷ್ಟ ಆಗಿದ್ರೆ ಇದನ್ನು ಇವಾಗಲೇ ಆಗಿಬಿಡುತ್ತೆ ಅಂತ ಆ ಥರ ಥಾಟ್ಸ್ ಬರುತ್ತೆ ಮೈಂಡಿಗೆ. ಬಟ್ ನಾನು ಯೋಚನೆ ಮಾಡಿನೇ ಒಂದೊಂದು ಕೆಲಸ ಮಾಡ್ತಾ ಇದ್ದೀನಿ. ಬಿಕಾಸ್ ನನ್ನ ಮೇಲೆ ಪ್ರೆಷರ್ ಆಗೋದು, ದೀಪು ಮೇಲೆ ಪ್ರೆಷರ್ ಹಾಕೋದು ಅದೆಲ್ಲ ಬೇಡ ಅಂತ. ಎಷ್ಟಾಗುತ್ತೆ ಅಷ್ಟು ಮಾಡೋಣ, ಸ್ಟೆಪ್ ಬೈ ಸ್ಟೆಪ್ ಮಾಡೋಣ. ನಾನು ಆ್ಯಕ್ಚುಲಿ ಬಂದಾಗ ಜಾಗ್ವರ್ ಫಿಟ್ಟಿಂಗ್ಸ್ನ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ನನಗೆ ಕಲರ್ ಆಪ್ಷನ್ಸಲ್ಲಿ ಬೇಕಲ್ವಾ. ಬಟ್ ಇಲ್ಲಿ ಬಂದು ಅವರು ಲೈಫ್ ಟೈಮ್ ಕೋಲಾರ್ದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅದರಲ್ಲಿ ಆಪ್ಷನ್ಸ್ನ ನೋಡಿ ಫೈನಲೈಸ್ ಮಾಡಿದ್ದೀನಿ. ಅವ್ರು ಏನೇ ಸಜೆಸ್ಟ್ ಮಾಡಲಿ, ಯಾಕೆ ಏನು ಅಂತ ಕ್ಲಾರಿಟಿ ತಗೊಂಡು ಆಮೇಲೆ ಡಿಸೈಡ್ ಮಾಡಬೇಕಾಗತ್ತೆ. ನಾನು ಆಲ್ಮೋಸ್ಟ್ 2 months ಆಯಿತಾ ಸಿನ್ಸ್ ವಿತ್ ಸೆಲೆಕ್ಟೆಡ್ ಆರ್ ಅ ಮಂತ್? 2 months. ಆಲ್ಮೋಸ್ಟ್ 2 months. ನನಗೂ ಕಲರ್ಸ್ ಮತ್ತೆ ರಿಕಾಲ್ ಆಗಲಿ ಅಂತ ತಂದು ತೋರಿಸಿದ್ದಾರೆ 3 ಪೀಸಸ್ನ. ಸೊ ದೀಸ್ ಆರ್ ದ 3 ಕಲರ್ಸ್. ನೋಡಬೇಕಾದ್ರೆ ಸಿಮಿಲರ್ ಅನ್ಸ್ಬೋದು, ಬಟ್ ದರ್ ಇಸ್ ಅ ಡಿಫ್ರೆನ್ಸ್ ಆಯಿತಾ. ಇದು ಮ್ಯಾಟ್ ಮಿಡಲ್ ಒನ್, ಇದು ರೋಸ್ ಗೋಲ್ಡ್, ಆ ಕಡೆ ಗೋಲ್ಡ್ ಫಿನಿಶ್. 3 ಡಿಫ್ರೆಂಟ್ ಕಲರ್ ಟೋನ್ಸ್ 3 ಬಾತ್ರೂಮ್ಸ್ಗೆ ಬರುತ್ತೆ. ಕೆಲವೊಬ್ರಿಗೆ ಅನಿಸುತ್ತೆ ಇದೆಲ್ಲ ಚಿಕ್ಕಪೇಟೆನಲ್ಲೂ ಸಿಗುತ್ತೆ ಇದೇ ರೀತಿ ಕಲರ್ದು, ಬಟ್ ವಾರಂಟಿ ಇರುತ್ತಾ, ಯಾವ ಬ್ರ್ಯಾಂಡ್ ಇರುತ್ತೆ, ಕಲರ್ ಎಷ್ಟು ಬೇಗ ಹೋಗುತ್ತೆ, ಯಾವುದು ಗೊತ್ತಿರಲ್ಲ ಅಲ್ವಾ. ಬಟ್ ಇಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಬಂದು ಮತ್ತೆ ಸ್ಟೋರಿಗೆ ವಾಪಸ್ ಕೊಡ್ಬೋದು ಅನ್ನೋ ರೀಸನಿಂದ ನಾನು ಇಲ್ಲೇ ನೋಡ್ತಾ ಇದ್ದೀನಿ. ಒಂದು ಹ್ಯಾಂಡ್ ಶವರ್ಗೆ 11,000 ಇದೆ. ಆಬ್ವಿಯಸ್ಲಿ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಕಮ್ಮಿ ಪ್ರೈಸ್ ಅಂದರೆ ಬೇರೆ ಬ್ರ್ಯಾಂಡು ಎಷ್ಟು ಕಾಸ್ಟ್ ಇದೆ? around minimum it starts these functions are start with 4 to 5,000. ಅಂದರೆ ಇದರಲ್ಲಿ ಮಸಾಜ್ ಇದೆ. ಬಿಕಾಸ್ ದೀಪು ಹ್ಯಾಸ್ ಬ್ಯಾಕ್ ಪೇನ್, ಸೊ ಅವರಿಗೆ ಮಸಾಜರ್ ಆಪ್ಷನ್ ಇದೆ. ಬರ್ತಲ್ಲ ಹಂಗೆ? Definitely. Once you hand ಮಾಡಿ you can just it will be fixed. You can turn around and get the massage thing also. ನನಗೆ ಇದನ್ನು ರೆಕಮೆಂಡ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇದು ಆಲ್ರೆಡಿ ಓಪನ್ ಇದೆಯಲ್ಲ ಈ ಥರ, ಇಲ್ಲಿ ಡಸ್ಟ್ ಎಲ್ಲ ಕುತ್ಕೋಬೋದು. ಬಟ್ ಇನ್ ದಿಸ್ ಪ್ರೆಷರ್ಗೆ ಮಾತ್ರ ಇದು ಓಪನ್ ಆಗುತ್ತೆ, ಇಲ್ಲ ಅಂದರೆ ಇದು ಕ್ಲೋಸೇ ಇರುತ್ತೆ. ಸೊ ದಿಸ್ ಇಸ್ ಮೋರ್ ಹೈಜಿನಿಕ್ ಆದ್ರೂ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಕಸ್ಟಮರ್ ಕಂಪ್ಲೇಂಟ್ಸ್ ಇಲ್ಲ ಅಂತೆ. 6 months ಹಿಂದೆ ಲಾಂಚ್ ಆಗಿರೋದು. ಸೊ ನ್ಯೂ ಒನ್. ಪ್ರೆಷರ್ ಜಾಸ್ತಿ ಬರುತ್ತಾ? Exactly. The mist function it's very great in this. ಸರಿ ಅದನ್ನೇ ಮಾಡಿ. ನನಗೆ ಬಾತ್ರೂಮ್ಗೆ ಆಸೆ ಇದ್ದಿದ್ದು ಬ್ರಷ್ ಬ್ರೌನ್ಸ್, ಆನೆಸ್ಟಾಗಿ ಹೇಳ್ತೀನಿ. ಬಿಕಾಸ್ ಅದು ತುಂಬ ಕ್ಲಾಸಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ದೀಪುಗೆ ಆಸೆ ಇದ್ದಿದ್ದು ನನಗೆ ಗೋಲ್ಡ್ ಫಿನಿಶ್ ಬೇಕು ಅಂತ. ಸರಿ ಅವ್ರ ಆಸೆ ಅಂತ ಗೋಲ್ಡ್ ಫಿನಿಶ್ನ ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿ ಮಾತಾಡಿ ಹೋಗಿದ್ದೀವಿ. ಅಲ್ಲಿ ಸೈಟಲ್ಲಿ ಹುಡುಗರು ಏನು ಮಾಡಿದ್ದಾರೆ, ಅವ್ರು ಇಷ್ಟ ಅಂದರೆ ಮಾಸ್ಟರ್ ಬೆಡ್ರೂಮ್ಗೆ ಅದನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಇವಾಗ ದೀಪುಗೆ ಮನೆಗೆ ಹೋಗಿದ್ದನ್ನು ಹೇಳಬೇಕು. ಅವರು ಬೇಜಾರು ಪಡ್ತಾರೆ, ಆಮೇಲೆ ಸರಿ ಹೋಗ್ಲಿ ಬಿಡು ಅಂತಾರೆ. ಈ ಥರ ಹುಷಾರಾಗಿರ್ಬೇಕು. ಅದಕ್ಕೆ ಸೈಟಲ್ಲಿ ಕೆಲಸ ಮಾಡೋರು ಎಲ್ಲ ಪ್ರತಿಯೊಂದನ್ನು ನೋಡಿಕೊಂಡು ಮಾಡಬೇಕು ಅಂತ ಅದಕ್ಕೆ ಹೇಳೋದು. ನಾನು ಯಾವ್ಯಾವ ಸ್ಟೋರ್ಗೆ ಹೋಗಿ ಸೆಲೆಕ್ಷನ್ಸ್ನ ನೋಡಿ ಇಷ್ಟಪಟ್ಟಿದ್ದೀನಿ, ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕ್ತಾ ಇದ್ದೀನಿ. ಸೊ ದಟ್ ನಿಮಗೂ ಬೇಕಿದ್ರೆ ಹೋಗಿ ಚೆಕ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಮಾತ್ರ. ಆ್ಯಂಡ್ ಇದು ನೆಕ್ಸ್ಟ್ ಪ್ಲೇಸ್ ಗಾಲಾ ಹಾರ್ಡ್ವೇರ್ ಹತ್ರ ಬಂದಿರೋದು. ಇಲ್ಲಿ ಮನೆದು ಹ್ಯಾಂಡಲ್ಸ್, ಡೋರ್ ಹ್ಯಾಂಡಲ್ಸ್ ಅದೆಲ್ಲ ನೋಡಬೇಕು. ಸ್ಟಾರ್ಟಿಂಗಲ್ಲಿ ವುಡನ್ ಫ್ಲೋರ್ ಹಾಕೋ ಐಡಿಯಾ ಇರಲಿಲ್ಲ. ಆಮೇಲೆ ಓಕೆ ಟ್ರೈ ಮಾಡೋಣ ಅಂತ ನೋಡೋದಕ್ಕೆ ಬಂದಿದ್ದೀವಿ. ಸೊ ಮಾಸ್ಟರ್ ಬೆಡ್ರೂಮ್ ಮತ್ತು ಸ್ಟುಡಿಯೋ ರೂಮ್ಗೆ ಇದನ್ನು ಮಾಡಿಸ್ತಾ ಇದ್ದೀವಿ. ಇಟ್ ಗಿವ್ಸ್ ಅ ವೆರಿ ಪ್ರೀಮಿಯಮ್ ಫೀಲ್ ಅಂತ. ಸೊ ಅದಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಇಲ್ಲಿ ನೋಡಿದಾಗ ಚೆನ್ನಾಗಿ ಅನ್ನಿಸ್ಬೋದು, ಬಟ್ ರೂಮ್ ಕತ್ಲೆ ಆಗಬಾರ್ದು. ದ್ಯಾಟ್ ಇಸ್ ಮೈ ಪ್ರಯಾರಿಟಿ. ಆ್ಯಂಡ್ ಜಾಸ್ತಿ ಡಾರ್ಕ್ ಕಲರ್ಸ್ ಬೇಡ ನನಗೆ. ಲೆಟ್ಸ್ ಸಿ ಏನು ಆಪ್ಷನ್ಸ್ ಇದೆ. ಈ ಗಾಲಾ ಹಾರ್ಡ್ವೇರ್ ಪ್ಲೇಸಿಗೆ ಏನಕ್ಕೆ ಬಂದೆ ಅಂದರೆ ಇಲ್ಲಿ ನಾಬ್ಸ್, ಹ್ಯಾಂಡಲ್ಸ್, ವುಡನ್ ಫ್ಲೋರ್ ಜೊತೆಗೆ ಇವ್ರದ್ದೇ ಲೈಟಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ಸೊ ಈ ಫ್ಲೋರ್ಗೆ ಹಾಕೋ ಲ್ಯಾಮಿನೇಟ್ಸಲ್ಲಿ 3 ಡಿಫ್ರೆಂಟ್ ಕ್ವಾಲಿಟೀಸ್ ಬರುತ್ತೆ.
ಒಂದು ಲ್ಯಾಮಿನೇಟ್, ಇನ್ನ ಒಂದು ಇಂಜಿನಿಯರ್ಡ್ ವುಡ್, ಅದಾದ್ಮೇಲೆ ಸಾಲಿಡ್ ವುಡ್. ಸೊ ಪ್ರೈಸ್ ಡಿಫ್ರೆನ್ಸ್ ಇದು 250 ಆದರೆ ಇದು 500 ಆಗುತ್ತೆ, ಇದು 700 ಆಗುತ್ತೆ. ಸೊ ನಾನು ಇಂಜಿನಿಯರ್ಡ್ ವುಡ್ಡಲ್ಲೂ ನೋಡಕ್ಕೆ ಹೇಳಿದ್ದೀನಿ, ಬಿಕಾಸ್ ಕ್ವಾಲಿಟಿ ವೈಸ್ ಇದು ಒಂದು ಸ್ವಲ್ಪ ಅದಕ್ಕಿಂತ ಬೆಟರ್ ಇರುತ್ತೆ ಅಲ್ವಾ. ಅದಕ್ಕೆ ಹೇಳೋದು ಒಂದೊಂದೇ ಈ ಥರ ಆ್ಯಡ್ ಆಗ್ತಾ ಹೋದಂಗೆ ನಾವು ಅಂದ್ಕೊಂಡಿದ್ಕಿಂತ ಜಾಸ್ತಿ ಆಗುತ್ತೆ ಬಜೆಟ್. ನನಗೆ ಆ್ಯಕ್ಚುಲಿ ಇಷ್ಟ ಆಗಿದ್ದು, ಬಟ್ ಇದು ಸ್ಟಾಕ್ ಬರೋದಕ್ಕೆ 1 ಮಂತ್ ಆಗುತ್ತೆ ಅಂತಾರೆ, ಅಷ್ಟರಲ್ಲಿ ಗೃಹ ಪ್ರವೇಶನೇ ಆಗಿರುತ್ತೆ. ಸೊ ಇದ್ರ ಕ್ಲೋಸೆಸ್ಟ್ ಇಲ್ಲಿ ಕಾಣಿಸ್ತಾ ಇದೆಯಪ್ಪ, ನಂಗೆ ದೂಕಕ್ಕೂ ಆಗಲ್ಲ, ಇಟ್ ಇಸ್ ಹೆವಿ. ಇದು ಈ ಥರ ಇದೆ ನೋಡಿ, ಬಟ್ ಅದರ ಕ್ಲೋಸೆಸ್ಟ್ ಬಂದ್ಬಿಟ್ಟು ಇದಿದೆ ಅಂತಿದ್ದಾರೆ, ಬಟ್ ದಟ್ ಇಸ್ ಮೋರ್ ಕ್ಲಾಸಿ. ಇದಾದರೆ ಸ್ಟಾಕಲ್ಲಿದೆ, ಬೇಗ ಮಾಡ್ಬೋದು ಅಂತ. ಸ್ಟಿಲ್ ಥಿಂಕಿಂಗ್, ಐ ಡೋಂಟ್ ನೋ ವಾಟ್ ಟು ಡು. ದೇರ್ ಇಸ್ ನೋ ಚಾನ್ಸ್ ಯು ಕ್ಯಾನ್ ಗೆಟ್ ಇಟ್. ಗೆಸ್ಟ್ ರೂಮ್ಗಂತ ಇನ್ನು ಅದೇ ನನ್ನ ಸ್ಟುಡಿಯೋ ರೂಮ್ ಇದೆಯಲ್ಲ, ಅಲ್ಲಿಗಂತ ಆಯ್ಕೆ ಮಾಡ್ಕೊಂಡಿರೋದು ಈ ಗ್ರೇ, ಅಥವಾ ಇನ್ನೊಂದು ಗ್ರೇ ಇದೆ, ಈ ಗ್ರೇ. ಬಟ್ ಐ ಲೈಕ್ ದಿಸ್ ಗ್ರೇ. ಇದಾದ್ರೂ ಇದೆಯಾ ಸ್ಟಾಕ್ ಅಲ್ಲಿ? ಇದಿದೆ ಅಂತೆ. ದಿಸ್ ಇಸ್ ಬೆಟರ್. By next month, first week we can arrange. As in like the September first week. September first week. which is next week. Yes. Next week, maybe. Next week. ಇದು ರೆಡ್ಡಿಶ್ ಟೋನ್ ಅಲ್ಲಿ ಇದೆ. ದಿಸ್ ಇಸ್ ಮೋರ್ ಲೈಕ್ ಅ ವುಡ್, ರಿಯಲ್ ವುಡ್ ಬ್ರೌನ್. We want brown. ಸೊ ದಿಸ್ ಇಸ್ ಗುಡ್ ಅಲ್ಲ. ಇದೆ ಇರಲಿ, ಇದು ಫಿಕ್ಸ್ ಮಾಡೋಣ, ಓಕೆನಾ? This is better. Or you want a lighter tone? The darker one is better. This one? We'll go with this. ಹ್ಯಾಂಡಲ್ಸ್ ನೋಡೋದಕ್ಕೆ ಬಂದಿದ್ದೀನಿ ಗಾಲಾ ಹಾರ್ಡ್ವೇರ್ ಅಲ್ಲಿ, ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಓ ಮೈ ಗಾಡ್, ಎಷ್ಟು ಆಪ್ಷನ್ಸ್ ಇದೆ, ತಲೆ ಕೆಟ್ಟೋಗ್ತಾ ಇದೆ. ಬಿಕಾಸ್ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. 4000 ರೂಪೀಸಿಂದ ಸ್ಟಾರ್ಟ್ ಆಗಿ 4.5 ಲಕ್ಷ ತನಕ ಇದೆಯಂತೆ. ಅಷ್ಟೊಂದು ಆಪ್ಷನ್ಸ್ ಇದೆ. ಲೈಕ್ ನಾನಂತೂ ನೋಡ್ಬೇಕು ಈ 4.5 ಲಕ್ಷದ ಹ್ಯಾಂಡಲ್ ಹೆಂಗಿರುತ್ತೆ ಅಂತ ಭಯ ಆಗ್ತಾ ಇದೆ, ನಿಜವಾಗ್ಲೂ ಭಯ ಆಗ್ತಾ ಇದೆ. ಇಲ್ಲಿರುವಂಥ ಹ್ಯಾಂಡಲ್ಸ್ ನಾಬ್ಸ್ ಸೆಲೆಕ್ಷನ್ಸ್ ಮಾತ್ರ ಅದ್ಭುತವಾಗಿದೆ ಗೊತ್ತಾ. ಸೊ ಮೇನ್ ಡೋರ್ ಹ್ಯಾಂಡಲ್ ಏನಿದೆ ನಮ್ದು ಎಂಟ್ರೆನ್ಸ್ ಅಲ್ಲಿ, ಅದಕ್ಕೆ ಡಿಜಿಟಲ್ ಲಾಕ್ ನ ಸಜೆಸ್ಟ್ ಮಾಡಿದ್ದಾರೆ, ಅದನ್ನೇ ತಗೋಬೇಕು ಅಂತ. ಸೊ ಅವ್ರು ಹೇಳೋದು Yale ಬ್ರ್ಯಾಂಡ್ ಇಸ್ ಬೆಸ್ಟ್. ವಾಟ್ ಇಸ್ Haken? How many brands are there? Haken, Yale, Haken, Europa, Cuba, Afle. but the best one is this. Would recommend Yale. Yeah, ಏನ್ ಡಿಫ್ರೆನ್ಸ್ ಇದೆ? Why? Anything? ಹಲವಾರು ಬ್ರ್ಯಾಂಡ್ಸ್ ಇದೆ, ಯಾಕೆ ಇದೆ ಬೆಸ್ಟ್ ಬ್ರ್ಯಾಂಡ್, ಯಾಕೆ ನಾನು ಇದನ್ನು ಆಯ್ಕೆ ಮಾಡ್ಕೋಬೇಕು, ಬೇರೆ ಬ್ರ್ಯಾಂಡ್ಸ್ ಕಂಪೇರ್ ಮಾಡೋದು ಇದರಲ್ಲಿ ಏನು ನನಗೆ ಇನ್ನೂ ಪ್ಲಸ್ ಪಾಯಿಂಟ್ಸ್ ಆಗುತ್ತೆ, ಈ ಥರ ಪ್ರತಿಯೊಂದನ್ನು ಡೀಟೇಲಾಗಿ ಕೇಳಿ. ನಮಗೆ ಗೊತ್ತಿರಲ್ಲ, ಗೊತ್ತಾಗಬೇಕು, ನಾವು ನಮ್ಮ ರಿಸರ್ಚ್ ಮಾಡಬೇಕು, ಆಮೇಲೆ ಕನ್ಫರ್ಮ್ ಮಾಡಿದ್ರೆ ಒಳ್ಳೆಯದು. 100 ಯೂಸಸ್ ಅಂದ್ರೆ ನಮ್ಮ ಮನೆಯಲ್ಲಿ 100 ಜನ ಫ್ಯಾಮಿಲಿ ಮೆಂಬರ್ಸ್ಗೆ ಫಿಂಗರ್ ಪ್ರಿಂಟ್ ಆಕ್ಸೆಸ್ ಕೊಡ್ಬೋದು ನಾವು. ಆಬ್ವಿಯಸ್ಲಿ ಅಷ್ಟು ಜನ ಕೊಡಲ್ಲ, ಕೊಟ್ಟರೆ 4 ಜನನೋ 5 ಜನನೋ ಕೊಡ್ತೀವಿ. 4,000ದಿಂದ 2 ಲಕ್ಷ ತನಕ ರೇಂಜಲ್ಲೂ ಇದೆ ಗೊತ್ತಾ ಡಿಜಿಟಲ್ ಲಾಕ್. ನನಗೆ ಇಷ್ಟೊಂದು ಇದೆಯಾ, ಬಟ್ ರೇಟ್ ತಕ್ಕಂತೆಯೇ ಅದರ ಫೀಚರ್ಸ್ ಕೂಡ ಚೇಂಜ್ ಆಗುತ್ತೆ. ಫಸ್ಟ್ ನಾವು ನೋಡ್ತಾ ಇದೀವಿ ಎಲ್ಲ 4 ಬೆಡ್ರೂಮ್ಸ್ ಇದೆಯಲ್ಲ, ಅದರ ಹ್ಯಾಂಡಲ್ಸ್ ಫೈನಲೈಸ್ ಮಾಡೋಣ ಅಂತ. ಐ ಸಾರ್ಟ್ ಆಫ್ ಲೈಕ್ ದಿಸ್, ಬಟ್ ಅಗೇನ್ ಕಲರ್ ಹೋಗುತ್ತೆ ಅನ್ನೋ ಅಂಬರಿ, ಅದೆಲ್ಲ ನೋಡಬೇಕು. The color doesn't go because it is an PVD coat, so the time would be ages. ನನಗೆ ಇದೆರಡು ಇಷ್ಟ ಆಯಿತು, ಬಟ್ ಟು ಬಿ ಆನೆಸ್ಟ್ ಇದು ಫ್ಲಾಶಿ ಅನ್ನಿಸ್ತಾ ಇದೆ, ಇದು ಕ್ಲಾಸಿ ಆಗಿದೆ. ಸೊ ಇದು ಫಿನಿಶ್ ಮಾಡೋಣ ಅಂತ. ನೀವು ಒಂದ್ಸತಿ ಇಲ್ಲಿ ಬಂದರೆ ಮಾತ್ರ ಕಳೆದೋಗ್ತೀರಾ, ಅಷ್ಟೊಂದು ಚೆನ್ನಾಗಿರೋ ಆಪ್ಷನ್ಸ್ ಇದೆಯಲ್ಲ. ಸ್ಟೇನ್ಲೆಸ್ ಸ್ಟೀಲಲ್ಲೂ ಇದೆ, ಬಟ್ ನನ್ನ ಮನೆ ಥೀಮ್ ಗೋಲ್ಡ್ ಆಗಿರೋದ್ರಿಂದ ಎಲ್ಲ ಅದೇ ಥೀಮಲ್ಲಿ ನೋಡ್ತಾ ಇದ್ದೀನಿ. ನನಗೆ 2 ಇಷ್ಟ ಆಯಿತು ಹ್ಯಾಂಡಲ್ಸ್. ಆ ಕಡೆ ಒಂದು ಬ್ರ್ಯಾಂಡ್ ಇದೆ, ಈ ಕಡೆ ಒಂದು ಬ್ರ್ಯಾಂಡ್ ಇದೆ. ಆ ಬ್ರ್ಯಾಂಡಲ್ಲಿ ದ ಲೈಫ್ ಶೆಲ್ಫ್ ಇಸ್ ಆಲ್ಮೋಸ್ಟ್ 15 ಇಯರ್ಸ್ ತನಕ ಬರುತ್ತೆ ಅಂತ. ಬಟ್ ಇದು ಪ್ರೈಸ್ಗೆ ಇದು 8,000ದು 7-8 ಇಯರ್ಸ್ ಬರುತ್ತೆ. ಅದು 16,000 ಆಲ್ಮೋಸ್ಟ್ 15 ಇಯರ್ಸ್ ಬರುತ್ತೆ. ಸೊ ಅದು ಡಿಫ್ರೆನ್ಸ್ ಇದೆ, ಮೇಜರ್ ಡಿಫ್ರೆನ್ಸ್. ಬಟ್ ನನಗೆ ಈ ಸ್ಟೈಲ್ ಸಖತ್ ಇಷ್ಟ ಆಯಿತು ಅಂತ. ಸೊ 4 ಡೋರ್ಸ್ ಅಂದರೆ ಬೆಡ್ರೂಮ್ ಡೋರ್ಸ್ ಇವಾಗ ಕನ್ಫರ್ಮ್ ಮಾಡಿದ್ದೀವಿ. ವಿ ಹ್ಯಾವ್ 2 ಆಪ್ಷನ್ಸ್. 2 ಅಲ್ಲಿ ಆಮೇಲೆ ಫಿಲ್ಟರ್ ಮಾಡೋಣ. ಇನ್ನು ಏನಿದೆ? ವಾಟ್ ಡು ವಿ ಹ್ಯಾವ್ ಟು ಸೀ? For the handles, washroom handles. ವಾಶ್ರೂಮ್ ನಾಬ್ಸ್ ವಿಲ್ ಸಿ ನೆಕ್ಸ್ಟ್. ಮೇನ್ ಡೋರ್ ಲಾಕ್ ಆಯಿತು, ಬೆಡ್ರೂಮ್ದಾಯಿತು, ವಾಶ್ರೂಮ್ದಾಯಿತು. ನೆಕ್ಸ್ಟ್ ಹಾಲ್ಗೆ ಎಲ್ಲೆಲ್ಲಿ ಬೇಕಾಗುತ್ತೆ, ಡೈನಿಂಗ್ ಏರಿಯಾ, ಕಿಚನ್, ಆಮೇಲೆ ನಮ್ಮದು ಬೇರೆ ಏನಾದರೂ ವಾರ್ಡ್ರೋಬ್ಸ್ಗೆ ಬೇಕಾದರೆ ಎಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ ಸೆಲೆಕ್ಟ್ ಮಾಡ್ತಾ ಇದ್ವಿ. ಸ್ಟೆಪ್ ಬೈ ಸ್ಟೆಪ್ ನಾನು ನೋಡ್ತಾ ಇದ್ದೀನಿ. ಇದೆ ಲಾಡ್ ಆಫ್ ಕ್ಯಾಬಿನೆಟ್ಸ್ ಮನೆಯಲ್ಲಿ. ಸೊ ಫಸ್ಟ್ ಏನು ಹಾಲಲ್ಲಿ ಐ ಹ್ಯಾವ್ ಅ ಟಿವಿ ಯೂನಿಟ್, ಸ್ಮಾಲ್ ಫಾಯರ್, ಬಿಗ್ಗರ್ ಫಾಯರ್ ಇದೆ. ಸೊ ಫಾಯರ್ ಯೂನಿಟ್ ಅಂದರೆ ಏನು ಅಂತ ಫೋಟೋ ಹಾಕ್ತೀನಿ ಇಲ್ಲಿ. ಆ ಫಾಯರ್ ಯೂನಿಟಲ್ಲಿ ಮೇಲ್ಗಡೆ ಡ್ರಾಸ್ ಎಷ್ಟಿದೆ, ಅದಕ್ಕಿಷ್ಟು ಹ್ಯಾಂಡಲ್ಸ್ ಬೇಕು. ಕೆಳಗಡೆ ಡ್ರಾಸ್ ಎಷ್ಟಿದೆ, ಅದಕ್ಕಿಷ್ಟು ಹ್ಯಾಂಡಲ್ಸ್ ಬೇಕು. ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ರೂಮ್ನ ಮಾಡ್ಕೊಂಡು ಹೋದಾಗ ನನಗೂ ಕ್ಲಾರಿಟಿ ಸಿಗುತ್ತೆ ಅಂತ. ಸೊ ಆ ರೀತಿ ನೋಡ್ತಾ ಹೋಗ್ತಾ ಇದ್ದೀವಿ. ನಾವು ಇಟ್ ಇಸ್ ಫಾರ್ ದ ಟಿವಿ ಯೂನಿಟ್.
ಮನೆ ಪೂರ್ತಿ ಹ್ಯಾಂಡಲ್ಸ್ ಆ್ಯಂಡ್ ಲಾಕ್ ಸಮಸ್ಯೆನೇ ಇರಲಿಲ್ಲ, ಬಿಕಾಸ್ ಒಂದಿನದಲ್ಲೇ ಎಲ್ಲ ಸೆಲೆಕ್ಷನ್ಸ್ ಮಾಡ್ಬೋದು, ಅಷ್ಟು ಆಪ್ಷನ್ಸ್ ಇದೆ ಆಯಿತಾ. ಆ್ಯಂಡ್ ಕಸ್ಟಮೈಸೇಷನ್ ಬೇಕು ಅಂದರೆ ಅದನ್ನು ಮಾಡಿಕೊಡ್ತಾರೆ. ಇದನ್ನೇ ನಾನು ಚಿಕ್ಕಪೇಟೆಗೆ ಹೋಗಿ ನೋಡಿದ್ದೆ, ಬಟ್ ಅಲ್ಲಿ ಈ ಥರ ಕ್ಲಾಸಿಯಾಗಿ ಕಲರ್ಸಲ್ಲಿ ನನಗೆ ಸಿಗಲಿಲ್ಲ. ಇದೆಲ್ಲ ಮುಗಿಸ್ಕೊಂಡು ಬಂದಿದ್ದು ಲೈಟಿಂಗ್ ಸ್ಟೋರ್ಗೆ. 7:15 ಆಗಿದೆ. ಮೈಸೂರು ರೋಡ್ ಹತ್ರ ಬಂದಿದ್ದೀವಿ, ಯೂರೋ ಲೈಟಿಂಗ್ ವರ್ಲ್ಡ್ ಅಂತ. ಇಲ್ಲಿ ಲೈಟ್ಸ್ ಆ್ಯಂಡ್ ಫ್ಯಾನ್ಸ್ನ ಸೆಲೆಕ್ಟ್ ಮಾಡೋದಕ್ಕೆ. ಆ್ಯಂಡ್ ಹಾಯ್, 7:15 ಆಗಿದೆ. ಇಟ್ಸ್ ಬೀನ್ ಅ ವೆರಿ ಬ್ಯುಸಿ ಡೇ. 10 ಗಂಟೆಗೆ ಮನೆ ಬಿಟ್ಟಿದ್ದೀನಿ. ಲಾಸ್ಟ್ ಸ್ಪಾಟ್ ಫಾರ್ ದ ಡೇ, 5th ಮೀಟಿಂಗ್. ಲೈಟ್ಸ್ ಆ್ಯಂಡ್ ಫ್ಯಾನ್ಸ್ ಎಲ್ಲ ಸೆಲೆಕ್ಟ್ ಮಾಡೋಣ. ಎನರ್ಜಿ ಹಾಗೆ ಇದೆ ಬಿಕಾಸ್ ಇಟ್ಸ್ ಎಕ್ಸೈಟಿಂಗ್, ಮನೆಗೋಸ್ಕರ. ಸೊ ಇಟ್ಸ್ ಟೈರಿಂಗ್ ಬಟ್ ಎಕ್ಸೈಟಿಂಗ್. ಯೂರೋ ಲೈಟಿಂಗ್ ಬಗ್ಗೆ ಬೆಸ್ಟ್ ಥಿಂಗ್ ಅನಿಸಿದ್ದು ನನಗೆ ಇವರ ಸರ್ವಿಸ್. ಪ್ರತಿಯೊಂದನ್ನು ಡೀಟೇಲಾಗಿ ಹೇಳ್ತಾ ಇದ್ರು, ಯಾಕೆ ನಾವು ಏನಂತ ತಗೋಬೇಕಾಗತ್ತೆ, ಯಾಕೆ ಕೆಲವೊಂದು ನಮ್ಮ ಮನೆಗೆ ಸೂಟ್ ಆಗಲ್ಲ ಅಂತ. ಆ್ಯಂಡ್ ಬೇರೆ ಎಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಇಲ್ಲಿ ಮಾತ್ರ ಕಸ್ಟಮೈಸೇಷನ್ ಮಾಡಿಕೊಡ್ತಾರೆ ಅಂದರು ಅಲ್ವಾ. ಟೈಮ್ ತಗೊಳುತ್ತೆ. ಫಾರ್ ಎಕ್ಸಾಂಪಲ್ ಇದಿಷ್ಟು ದೊಡ್ಡದಿದೆ, ಇಷ್ಟು ದೊಡ್ಡದು ಬೇಡ, ನನಗೆ ಬರೀ ಕೆಳಗಡೆದು ಮಾತ್ರ ಬೇಕು ಅಂದರೆ ಎಸ್ ಅದನ್ನು ಕೂಡ ಮಾಡಿಕೊಡ್ಬೋದು ಅಂದಿದ್ರು. ಆ್ಯಂಡ್ ತುಂಬ ಚೆನ್ನಾಗಿರೋ ಆಪ್ಷನ್ಸ್ ಇತ್ತು ಇಲ್ಲಿ. ಇದನ್ನೇ ನಾನು ಡೆಫಿನೆಟಾಗಿ ಚಿಕ್ಕಪೇಟೆಲ್ಲೂ ಹೋಗಿ ನೋಡಿದ್ದೆ, ಬಟ್ ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ. ಬಂದಿದ್ದು 7:15. ಐ ಆಮ್ ಹ್ಯಾಪಿ ವಿತ್ ದ ಪ್ರೋಗ್ರೆಸ್ ಬಿಕಾಸ್ ಲಿವಿಂಗ್ ರೂಮ್ ಆಯಿತು. ದಟ್ಸ್ ಅ ಮೇನ್ ಪಾರ್ಟ್ ಅಲ್ವಾ. ಅದಾದ್ಮೇಲೆ ಡೈನಿಂಗ್ ರೂಮ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಒಂದು ಗ್ರ್ಯಾಂಡ್ ಆಗಿದೆ, ಒಂದು ಸಟಲ್ ಆಗಿದೆ. ಇದಾದ್ಮೇಲೆ ಎಲ್ಲ ಮಾಸ್ಟರ್ ಬೆಡ್ರೂಮ್ಸು ಆ್ಯಂಡ್ ದೆನ್ ಯು ಸಾರ್ಟೆಡ್ ಆಯ್ತಾ. ಬಟ್ ಅಲ್ಲಿಗೆ ಮುಗಿಯಲ್ಲ, ಫ್ಯಾನ್ ನೋಡ್ಬೇಕಲ್ವಾ. ಸೊ ಅದೂ ಇದೆ, ಬಟ್ ಕ್ವಿಕ್ ಆಗಿ ಆಗ್ತಾ ಇದೆ ಎಲ್ಲ. ಹೊಸ ದಿನ ಹೊಸ ಎನರ್ಜಿ ಜೊತೆಗೆ ಹೊರಟಿದ್ದೀನಿ ನಾನು. ಆ್ಯಂಡ್ ಫಸ್ಟ್ ಸ್ಟಾಪ್ ಇವತ್ತು ಸಿಕ್ಕಾಪಟ್ಟೆ ಮೀಟಿಂಗ್ಸ್ ಫೈನಲೈಸ್ ಮಾಡಬೇಕು. ಮೀಟಿಂಗ್ಸ್ ಫೈನಲೈಸ್ ಆಗಿದೆ, ಬಟ್ ಬಜೆಟ್ ಫೈನಲೈಸ್ ಮಾಡಬೇಕು ಅಂತ ಗಾಲಾ ಹಾರ್ಡ್ವೇರ್ ಬಂದಿದ್ದೀನಿ. ಇಲ್ಲಿ ಕೆಳಗಡೆ ಗಾಲಾ ವಿನಿಯರ್ ಇದೆ, ಆಮೇಲೆ ಯೂರೋ ಲೈಟಿಂಗ್ ಹೋಗಬೇಕು. ಸಂಜೆ ಇಲ್ಲಿಂದ ಯಲಂಕಕ್ಕೆ ಹೋಗಬೇಕು, ಒನ್ ಮೂರ್ ಮೀಟಿಂಗ್ ಇದೆ. ಹ್ಯಾಂಡಲ್ಸು ಮತ್ತು ನಾಬ್ಸ್ ಆಗಿರ್ಬೋದು, ಮನೆಗೆ ಮೇನ್ ಡೋರ್ ಲಾಕ್ ಆಗಿರ್ಬೋದು, ಇನ್ನು ಫ್ಲೋರಿಂಗ್, ವುಡನ್ ಫ್ಲೋರಿಂಗ್ ಆಗಿರ್ಬೋದು, ಮತ್ತು ಲೈಟ್ಸ್ ಆಗಿರ್ಬೋದು, ಎಲ್ಲದರದ ಬಗ್ಗೆ ಇವತ್ತು ಫೈನಲೈಸ್ ಆಗಲೇಬೇಕು. ಬಿಕಾಸ್ ಅಷ್ಟೊಂದು ಟೈಮ್ ಇಲ್ಲ ನನ್ನ ಕೈನಲ್ಲಿ. ಅವ್ರಿಗೆ ಫೈನಲೈಸ್ ಮಾಡಿ ಪೇಮೆಂಟ್ ಆದಮೇಲೆ ತಾನೇ ಅವ್ರು ರಿಲೀಸ್ ಮಾಡ್ತಾರೆ ಪ್ರಾಡಕ್ಟ್ಸ್ನ. ಅದು ಬರೋದಕ್ಕೆ 2 ವಾರ ಬೇಕು ಅಂತೆ. ಸೊ ಫೈನಲಿ ಇಲ್ಲಿ ಬಂದಿದ್ದೀನಿ. ಈ ಟೈಮಿಗೆ ಬನ್ನಿ ಆಯಿತಾ. ನೀವೆಲ್ಲಾದರೂ ಬರಬೇಕಂದ್ರೆ ಕಸ್ಟಮರ್ಸ್ ಇರಲ್ಲ, ಸಂಜೆ ಹೊತ್ತು ಬಂದರೆ ಕಿರಿಕಿರಿ. ಅಲ್ಲಿ ಅವ್ರು ಇರ್ತಾರೆ, ಇವ್ರು ಇರ್ತಾರೆ, ನಾಯ್ಸ್ ಇರುತ್ತೆ, ಸ್ಟಾಫ್ ಬ್ಯುಸಿ ಇರ್ತಾರೆ. ಸೊ ರೈಟ್ ಟೈಮ್ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಪ್ರಾಡಕ್ಟ್ಸ್ ನೋಡಿರೋದು ಬಿಲ್ ಕಳಿಸಿದ್ದಾರೆ ನನಗೆ. ಆ ಬಿಲ್ ನೋಡಿ ಅಂತ ಅನಿಸ್ಬಿಟ್ಟಿದೆ. ಅದಕ್ಕೆ ನೋಡೋಣ ನಾನು ಏನೇನು ಪ್ರಾಡಕ್ಟ್ಸ್ ಚೂಸ್ ಮಾಡಿದ್ದೀನಿ, ಎಲ್ಲೆಲ್ಲಿ ನಾವು ಅಡ್ಜಸ್ಟ್ಮೆಂಟ್ಸ್ ಮಾಡ್ಬೋದು ಅಂತ ನೋಡೋದಕ್ಕೆ ಬಂದಿದ್ದೀನಿ ನಾನೀಗ. ಲೆಟ್ಸ್ ಸಿ, ಬನ್ನಿ. ಸೊ ಪ್ರತಿಯೊಂದು ಪ್ರಾಡಕ್ಟ್ನ ಚೆಕ್ ಮಾಡ್ತಾ ಇದ್ದೀನಲ್ಲ. ಇದು ಬೆಡ್ರೂಮ್ ಲಾಕ್ ಅಂತೆ, ಸೊ 4 ಅಂತ. ಅದ್ರ ಜೊತೆ ಇದು ಬರುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಎಲ್ಲ ಸೆಲೆಕ್ಷನ್ಸ್ ಆಗಿದೆ. ಮತ್ತೊಂದು ಸತಿ ನೋಡಿ ಕ್ರಾಸ್ ಚೆಕ್ ಮಾಡಬೇಕು, ಬಿಕಾಸ್ ಎಕ್ಸ್ಚೇಂಜ್ ಮಾಡೋದು ಅಷ್ಟೊಂದು ಈಸಿ ಇರಲ್ಲ. ನೋಡೋದಕ್ಕೆ ಸಖತ್ತಾಗಿದೆ. ನಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ಹ್ಯಾಂಡಲ್ಸ್ ಆ್ಯಂಡ್ ನಾಬ್ಸ್ ಯಾವ ಸ್ಟೈಲಲ್ಲಿ ಇದೆ ಅಂತ ನಿಮಗೆ ಹೋಮ್ ಟೂರ್ ವಿಡಿಯೋ ಮಾಡಿದಾಗ ಗೊತ್ತಾಗುತ್ತೆ. ಫೈನಲಿ ಏನೇನು ಬೇಕು ಎಲ್ಲ ನೋಡಿದ್ದಾಯಿತು. ಸೊ ಹಿಯರ್ಸ್ ಮೈ ಟೋಟಲ್ ಬಿಲ್. ಒಂದು ಸ್ವಲ್ಪ ಮಿಸ್ ಆಗಿ ನನಗೆ ಅದು ಬೇಕು ಇದು ಬೇಕು ಅಂದರೆ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಎಲ್ಲ ಪ್ರಾಡಕ್ಟ್ಸಲ್ಲಿ ಸಾಧ್ಯ ಇಲ್ಲ, ಬಿಕಾಸ್ ಕೆಲವೊಂದು ಕಸ್ಟಮೈಸ್ ಆಗಿ ಮಾಡ್ತಾ ಇದ್ದಾರಲ್ವ. ಸೊ ಎಲ್ಲ ಬಾಗಿಲು ಹಿಂದ್ಗಡೆಗೆ ಈ ಕಲರಲ್ಲಿ ಬೇಡ, ಈ ಕಲರಲ್ಲಿ ಮಾಡೋಣ ಅಂತ. ಈ ಕಲರಲ್ಲಿ ಬೇಡ, ಸ್ಟೀಲ್ ಕಲರಲ್ಲಿ ಬೇಡ, ಸ್ಟೇನ್ಲೆಸ್ ಸ್ಟೀಲ್, ಬಟ್ ರಾದರ್ ಬ್ರಾಸ್ ಫಿನಿಷಲ್ಲಿ ಹೋಗೋಣ ಅಂತ. ಬಟ್ ಸೊ ಅದಕ್ಕೆ ಪ್ರೈಸ್ ಶೂಟಪ್ ಆಗುತ್ತೆ, ಬಿಕಾಸ್ ಕಲರ್ ಈ ಥರದ್ದು ಸೆಲೆಕ್ಟ್ ಮಾಡ್ತಾ ಇದ್ದೀನಲ್ಲ. ನೋಡೋಣ. ಮತ್ತೆ ನಾನು ವುಡನ್ ಫ್ಲೋರಿಂಗ್ ನೋಡೋದಕ್ಕೆ ಬಂದಿದ್ದೀನಿ, ಬಿಕಾಸ್ ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀನಿ. ಬಟ್ ಸೇಮ್ ಇದೆಯಾ, ಎಷ್ಟು ದಿನ ಡೆಲಿವರಿ ಟೈಮ್, ಪೇಮೆಂಟ್ ಎಷ್ಟಾಗುತ್ತೆ ಎಲ್ಲ ಇವತ್ತು ವಿಚಾರಿಸೋದಕ್ಕೆ. ಮೊನ್ನೆ ಜಸ್ಟ್ ನೋಡಿದ್ದಷ್ಟೇ, ಇವತ್ತು ಫೈನಲೈಸ್ ಮಾಡೋದಕ್ಕೆ. ಇದಾದಮೇಲೆ ಇನ್ನೊಂದು ಕಡೆ ಇಲ್ಲಿ ಕ್ವಿಕ್ ಆಗುತ್ತೆ, ಬಿಕಾಸ್ ಇಟ್ಸ್ ಜಸ್ಟ್ 2 ಪೀಸಸ್ ಅಲ್ಲ. ಎಸ್, ದಿಸ್ ಇಸ್ ಅದು ಒಂದು ಕರೆಕ್ಟ್. ಯಾವ ಜಾಗಕ್ಕೂ ಹೋಗಿ ಒಂದೇ ದಿನದಲ್ಲಿ ಎಲ್ಲ ಫೈನಲೈಸ್ ಆಗಲ್ಲ, ಪೇಮೆಂಟ್ ಆಗಲ್ಲ. ಬಿಕಾಸ್ ನೋಡಿ ಬರ್ತೀವಿ, ಯೋಚನೆ ಮಾಡ್ತೀವಿ, ಮತ್ತೆ ಹಲವಾರು ಕಡೆ ಚೆಕ್ ಮಾಡ್ತೀವಿ ಅಲ್ವಾ. ಸೊ ಪದೇ ಪದೇ ಹೋಗಿ ಮಾತಾಡಿಕೊಂಡು ಆಮೇಲೆ ಫೈನಲೈಸ್ ಮಾಡೋದಕ್ಕೆ ಸಾಧ್ಯ. 2 ಜಾಗದಲ್ಲಿ ಮೀಟಿಂಗ್ ಆಯಿತು. ಈ ಥರ ಹೊರಗಡೆ ಬಂದಾಗ ನಾನು ಫುಡ್ನೆಲ್ಲ ಕ್ಯಾರಿ ಮಾಡ್ತೀನಿ. ಇದರಲ್ಲಿ ದಾಳಿಂಬೆ ಇದೆ, ಇದರಲ್ಲಿ ಚಪಾತಿ ಪಲ್ಯ ಇದೆ ಬೆಳಿಗ್ಗೆದು. ಆಮೇಲೆ ಚಪಾತಿದೆಲ್ಲ ಲೀಕ್ ಆಗಿಬಿಟ್ಟೈತಲ್ಲಪ್ಪೋ. ಇದರಲ್ಲಿ ಇದಿದೆ ಮೂಸಂಬಿ ಆರೆಂಜ್. ಸೊ ಈ ಥರ ಕ್ಯಾರಿ ಮಾಡ್ತೀನಿ, ಬಿಕಾಸ್ ಹೊರಗಡೆ ಫುಡ್ ಅವಾಯ್ಡ್ ಮಾಡಬೇಕು. ನನಗೆ ಫುಲ್ ಡೇಗೆ ಏನೇನು ಬೇಕು ಪ್ರತಿಯೊಂದು ಇರುತ್ತೆ ಅಂತ. ಆಮೇಲೆ ಇಲ್ಲಿಂದ ಕ್ವಿಕ್ಕಾಗಿ ಊಟ ಮಾಡಿ ಇನ್ನೊಂದು ಕಡೆಗೆ ಹೋಗಬೇಕು. ರೆಸ್ಟೋರೆಂಟ್ಸ್ಗೆ ಹೋದರೂ ಟೈಮ್ ವೇಸ್ಟ್ ಅಲ್ವಾ. ಒಂದೊಂದು ಕಡೆಗೆ ಹೋದಾಗ ಒಂದೊಂದು ಟೆನ್ಷನ್ ಆಗುತ್ತೆ. ಇಲ್ಲಿಂದ ಲೈಟ್ಸ್ ಹತ್ರ ಹೋಗಬೇಕು. ಶಾರ್ಪ್ 3 o'clock. ನನ್ನ ಹತ್ರ ಅರ್ಧ ಗಂಟೆ ಟೈಮ್ ಇದೆ. ಅಲ್ಲಿಗೆ ಹೋಗೋದಕ್ಕೆ 20 ನಿಮಿಷ ಬೇಕು. 5 ನಿಮಿಷ ತಿನ್ನೋದು, ಹೊರಡೋದು. ದಿಸ್ ಇಸ್ ಇವಾಗ ಬಿಸಿ. ಐ ಆಮ್ ಶೋರ್ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತಾರೆ. ಆ ಮಾತಿದೆ, ಎರಡೂ ಸುಲಭ ಇಲ್ಲ ಅಂತ ಅನ್ಕೊಂಡಿರ್ತೀವಿ. 10,000 ಬಜೆಟಲ್ಲಿ ಎಲ್ಲ ಆಗುತ್ತೆ. 10,000 ಅಲ್ಲ, 30,000ನೇ ಆಗುತ್ತೆ. ಅದು ಕಾಂಟ್ ಡು ಎನಿಥಿಂಗ್.
ಬಟ್ ಒನ್ ಡೇ ಅಟ್ ಅ ಟೈಮ್ ಅಂತ. ಕೆಲವೊಂದ್ಸತಿ ತುಂಬ ಸ್ಟ್ರೆಸ್ ಆಗುತ್ತೆ, ಕೆಲವೊಂದ್ಸತಿ ತುಂಬ ದುಃಖ ಬರುತ್ತೆ, ಕೆಲವೊಂದ್ಸತಿ ಏನು ಮಾಡೋದು ಅಂತ ಗೊತ್ತಾಗಲ್ಲ, ಕೆಲವೊಂದ್ಸತಿ ಧೈರ್ಯ ಬರುತ್ತೆ, ಪರವಾಗಿಲ್ಲ ಆಗುತ್ತೆ, ಇಷ್ಟ ಆಗಿದೆ ಅಂತ ಇನ್ನೂ ಆಗುತ್ತೆ ಅಂತ. ಸೊ ಮಿಕ್ಸ್ ಆಫ್ ಎಮೋಷನ್ಸ್. ಮನೆ ಕಟ್ತಾ ಇದ್ದೀವಿ ಅಂತ ತುಂಬ ಹ್ಯಾಪಿನೆಸ್ಸಿಂದ ಬ್ಯೂಟಿಫುಲ್ ಜರ್ನಿ ಅಂತ ಯಾರ್ದು ಇರಲ್ಲ. ಕಷ್ಟ ಇದ್ದೇ ಇರುತ್ತೆ, ಅದರಲ್ಲಿ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಅದನ್ನು ಹೆಂಗೆ ಫೇಸ್ ಮಾಡ್ತೀವಿ ಅಂತ ಇಂಪಾರ್ಟೆಂಟ್. ಟಚ್ ವುಡ್ ನನ್ನ ಮನೆಯವ್ರ ಸಪೋರ್ಟ್ ಎಲ್ಲ ಇದೆ ನನಗೆ. ಸೊ ಏನಾದರೂ ಇದ್ದರೆ ಶೇರ್ ಮಾಡ್ಬೋದು ನಾನು, ಈ ಥರ ಆಯ್ತು ಇವತ್ತು ಈ ಥರ ಆಯಿತು, ಅದು ಸರಿಯಾಗಿಲ್ಲ, ಅಥವಾ ಇದ್ರ ಬಜೆಟ್ ಇಷ್ಟ ಆಗಿದೆ, ನಾವು ಎಲ್ಲಾದರೂ ಬೇರೆ ನೋಡೋಣ ಅಂತ. ಸೊ ಎಲ್ಲರೂ ಸಪೋರ್ಟ್ ಮಾಡೋದ್ರಿಂದ ಆ ಕಾಂಟ್ರಿಬ್ಯೂಷನ್ ಇದೆಯಲ್ಲ, ನನ್ನ ಪಪ್ಪ ಆಗಿರ್ಬೋದು, ಮಾಮ, ಅಪ್ಪಾಜಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ದೀಪು. ಸೊ ಹಾಗಾಗಿ ಆಗ್ತಾ ಇದೆ, ಇಟ್ಸ್ ಹ್ಯಾಪ್ನಿಂಗ್. ಚಪಾತಿ ಪಲ್ಯ, 2 ಚಪಾತಿ ಪಲ್ಯ, ಕೋಲ್ಡ್ ಆಗಿಬಿಟ್ಟಿದೆ ಈ ವೆದರ್ಗೆ. ಇನ್ನೇನು ಮಾಡೋದು, ಅದೇ ತಿನ್ನೋದು ಅಷ್ಟೇ. ಹೊಟ್ಟೆ ಹಸುವಾಗಿದೆ. ಅಮ್ಮಂಗೆ ಗೊತ್ತಾದರೆ ನಿಜವಾಗ್ಲೂ ಬೈತಾರೆ, ನೀನು ಪ್ರೆಗ್ನೆಂಟ್ ಅಂತ ಗೊತ್ತಿಲ್ವಾ, ಟೈಮ್ ಆಗಿರೋದು 2:15 ನಾನು ಊಟ ಮಾಡ್ತಾ ಇರೋದು. ಬಟ್ ಒಂದ್ಸತಿ ಒಳಗಡೆ ಹೋಗಿ ಮೀಟಿಂಗ್ ಅಂದಾಗ ನಾನು ಊಟ ಮಾಡಿಬಿಡ್ತೀನಿ ಸರ್, ಆಮೇಲೆ ಮಾಡೋಣ ಅಂದರೆ ಟೈಮ್ ವೇಸ್ಟ್ ಆಗಿ ಹೋಗುತ್ತೆ. ಮಾತಾಡ್ತಾ ಗೊತ್ತಾಗಲ್ಲ. ಬಟ್ ದಿಸ್ ಇಸ್ ಲೈಫ್. ಎಲ್ಲರ ವರ್ಕಲ್ಲಿ ಏನಾದರೂ ಒಂದಿರುತ್ತಲ್ವಾ. ಹೋಗಿದ್ದ ಜಾಗಕ್ಕೇ ಎಷ್ಟು ಸತಿ ಹೋಗಿದ್ದೀನಿ ಅಂತ ನನಗೇ ನೆನಪಿಲ್ಲ. ಯಾಕೆ ಗೊತ್ತಾ, ಫಸ್ಟ್ ಟೈಮ್ ಹೋಗೋದು, ಸೆಲೆಕ್ಷನ್ ಮಾಡೋದು, ಆಮೇಲೆ ಬಿಲ್ ಕಳಿಸ್ತಾರೆ, ಆಮೇಲೆ ಅದರಲ್ಲೂ ಕೆಲವೊಂದು ಬದಲಾವಣೆಗಳಾಗುತ್ತೆ. ಟೀಮ್ ಹೇಳ್ತಾರೆ ಇದು ಬೇಡ ಅದು ಮಾಡೋಣ, ಅಥವಾ ನಂಬರ್ಸ್ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ, ಅಥವಾ ಸೆಲೆಕ್ಷನ್ಸ್ ಮ್ಯಾಚ್ ಆಗಲ್ಲ ಅಂತ ಅನಿಸುತ್ತೆ, ಮತ್ತೆ ಚೇಂಜಸ್ ಮಾಡೋದು ಇರುತ್ತೆ. ಸೊ ಈ ಥರ ಹಲವಾರು ಸ್ಟೆಪ್ಸ್ ಇರುತ್ತೆ. ನಾವು ಹೋಗಿ ಎಲ್ಲ ಒಂದೇ ಸತಿಗೆ ಆಗುತ್ತೆ ಅಂತ ಅಂದ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಒಂದು ಸ್ಟೋರಲ್ಲಿ ಎಲ್ಲದನ್ನೂ ಆದರೆ ಬೆಸ್ಟ್. ಇವಾಗ ಇಲ್ಲಿ ಅರ್ಧ ಲೈಟಿಂಗ್ಸ್ ತರೋದು, ಮತ್ತೊಂದು ಅಂಗಡಿಗೆ ಹೋಗಿ ಇನ್ನೂ ಅರ್ಧ ಲೈಟಿಂಗ್ಸ್ ತರೋದು, ಅದು ಕಿರಿಕಿರಿ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಪರವಾಗಿಲ್ಲ, ಇಲ್ಲಿ ಒಂದು ಸ್ವಲ್ಪ ನನಗೆ ಬೇರೆ ಸ್ಟೋರ್ಸ್ಗಿಂತ ಪ್ರೀಮಿಯಮ್ ಅನಿಸಿದ್ರು ಎಲ್ಲ ಸಿಗ್ತಾ ಇದೆಯಾ, ನನಗೆ ಆಪ್ಷನ್ಸ್ ಚೆನ್ನಾಗಿದೆಯಾ, ಇವರ ಕ್ವಾಲಿಟಿ ತಗೊಳ್ಳೋಣ ಅಂತ ಅನ್ನಿಸ್ತು. ಒಂದೊಂದು ಅಂಗಡಿಗೂ ಹೋಗಿ ಬಂದಮೇಲೆ ನಾನು ನಿಜ ಹೇಳ್ತೀನಿ, ನಂಗೆ ತಲೆನೋವು ಬರುತ್ತೆ ಆಯಿತಾ. ಬಿಕಾಸ್ ಅವ್ರು ನಮ್ಮ ಮನೆ ಸೈಜ್ ನೋಡಿದ್ರ, ಅವ್ರಂದ್ರು ನಿಮ್ಮ ಹಾಲ್ ಅಷ್ಟು ಉದ್ದ ಇದೆ, ಅಷ್ಟು ಉದ್ದ ಇರೋ ಹಾಲ್ಗೆ ಈ ಥರದ ಲೈಟ್ ಸಾಲಲ್ಲ, ನಾವು ಕೊಡ್ತೀವಿ ನಿಮಗೆ ಬೇಕು ಅಂದರೆ ತೊಗೊಂಡೋಗಿ. ಬಟ್ ಅದು ಇಲ್ಲಿ ಲೈಟ್ ಬರುತ್ತೆ, ಇಲ್ಲಿ ಕತ್ಲೆ ಬರುತ್ತೆ, ಮತ್ತೆ ಲೈಟ್ ಬರುತ್ತೆ, ಅದು ಚೆಂದ ಆಗಲ್ಲಲ್ಲ ಆ ಥರ ಅಂತ. ಸೊ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾಡೋದಂತ ಗೊತ್ತೇ ಆಗ್ತಾಯಿಲ್ಲ. ಇನ್ನು ಮನೆಗೆ ಬೇಕಾಗಿರುವಂಥ ಸ್ವಿಚ್ ಬೋರ್ಡ್ಸ್ ಮತ್ತು ಫ್ಯಾನ್ಸ್ಗೆ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ. ಇಲ್ಲೇ ನಾನು ಸೆಲೆಕ್ಷನ್ ಮಾಡಿದ್ದು. ಇದನ್ನು ತಗೋಬೋದು, ಇಲ್ಲಿ ರಿಲಯಬಲ್ ಅಂದಿದ್ರ. ಸೊ ಹಲವಾರು ಸ್ಟೋರ್ಸಲ್ಲಿ ಚೆಕ್ ಮಾಡಿ, ಪ್ರೈಸಸ್ ತುಂಬ ಡಿಫ್ರೆನ್ಸಸ್ ಇರುತ್ತೆ, ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಅಲ್ಲಿಂದ ಲೈಟ್ಸ್ ಚೆಕ್ ಮಾಡೋದಕ್ಕೆ ಆದಿತ್ಯ ಲ್ಯಾಂಪ್ಸಿಗೆ ಬಂದೆ. ಅಂದರೆ ಇಲ್ಲಿ ಏನು ಚೆಕ್ ಮಾಡ್ಬೋದು ಅಂದರೆ, ಒಂದು ಕತ್ಲೆ ರೂಮ್ಗೆ ಸ್ಪಾಟ್ಲೈಟ್ಸ್ ಎಷ್ಟು ಬೇಕಾಗುತ್ತೆ, ಕೂಲೈಟ್ಸ್ ಎಷ್ಟು ಬೇಕಾಗುತ್ತೆ, ಎಷ್ಟು ಲೈಟ್ ಹಾಕಿದ್ರೆ ಎಷ್ಟು ಬೆಳಕು ಬರುತ್ತೆ, ಅದೆಲ್ಲ ಗೊತ್ತಾಗುತ್ತೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ನಾವು ಕನ್ಫರ್ಮ್ ಮಾಡ್ಬೋದು ಅಲ್ವಾ. ಸೊ ಅದಕ್ಕೋಸ್ಕರ ಚೆಕ್ ಮಾಡೋದಕ್ಕಂತ ಇಲ್ಲಿ ಬಂದಿದ್ದೆ ನಾನು. ಅಲ್ಲಿಂದ ಹಾಗೆ ನನಗೆ ಫೈನಲಿ ಸ್ವಿಚ್ ಬೋರ್ಡ್ಸ್ ಕೌಂಟ್ ಸಿಕ್ತು ಅಲ್ವಾ ಟೀಮಿಂದ. ಸೊ ಹಾಗಾಗಿ ಅದನ್ನು ಕಲೆಕ್ಟ್ ಮಾಡೋದಕ್ಕಂತ ಬಂದಿರೋದು. ಬಟ್ಟೆ ಆಯಿತು. ಇವತ್ತು ಬಂದು ಲೈಟ್ ತಲೆನಲ್ಲಿ ತಲೆ ಓಡ್ತಾ ಇಲ್ಲ. ಸ್ವಿಚ್ ಬೋರ್ಡ್ಸ್ ಆಯಿತು ಲೀಗ್ರ್ಯಾಂಡ್ ಬ್ರ್ಯಾಂಡಿಂದ. ಆಮೇಲೆ ಇನ್ನೊಂದೇನಾಯಿತು, ಫ್ಯಾನ್ ಆಯಿತು. ಬೇಕಾಗಿರೋದು. ಸೊ ಹಂಗಾಗಿ ಇಲ್ಲಿ ಬಂದ್ವಿ, ತಗೊಂಡ್ವಿ, ಆಯಿತು. ಸೈಲೆಂಟ್ ಪ್ರೋ ಏನು ಬೇಕು ಅದೇ ಮಾಡೆಲ್, ಅದೇ ಎಲ್ಲದರಲ್ಲೂ ರಿಮೋಟ್ ಇದೆಯಂತೆ, ಎಲ್ಲನೂ ವೈಟ್ ಅಂತೆ. ಸೊ ಮನೆಗೆ ಹೋಗಿ ಓಪನ್ ಮಾಡಿ ನೋಡಬೇಕು. ಮನೆ ಪ್ಲ್ಯಾನಿಂಗ್ ಮಾಡ್ತಾ ಇರೋರಿಗೆ, ಮನೆ ಕನ್ಸ್ಟ್ರಕ್ಷನ್ ವರ್ಕ್ ಅಥವಾ ಇಂಟೀರಿಯರ್ ವರ್ಕ್ ನಡೀತಾ ಇದ್ದರೆ ನಿಮ್ಮ ಪ್ರಶ್ನೆಗಳಾಗಿತ್ತು ನಾನು ಎಲ್ಲಿಂದ ಹೋಗಿ ತಗೊಂಡಿರೋದು ಅಂತ. ಸೊ ಹಾಗಾಗಿ ಆ ಉದ್ದೇಶದಿಂದ ಶೇರ್ ಮಾಡಿರುವಂಥ ವಿಡಿಯೋ ಹೆಲ್ಪ್ ಆಗಲಿ ಅಂತ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಮುಖಾಂತರ ನನಗೆ ಸರ್ವಿಸಸ್ ಇಷ್ಟ ಆಗಿದೆಯಾ, ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ಇಷ್ಟ ಆಗಿದೆಯಾ, ಆಮೇಲೆ ಅಲ್ಲಿರುವಂಥ ಸೆಲೆಕ್ಷನ್ಸ್ ಇಷ್ಟ ಆಗಿದೆಯಾ, ಅದೆಲ್ಲ ನೋಡಿಕೊಂಡು ನಾನು ಆಯ್ಕೆ ಮಾಡಿರುವಂಥ ಜಾಗಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. MP ಸಿರಾಮಿಕ್ಸ್ ಆಗಿರ್ಬೋದು, ಗಾಲಾ ಹಾರ್ಡ್ವೇರ್ ಆಗಿರ್ಬೋದು, ಗಾಲಾ ವಿನಿಯರ್ ಆಗಿರ್ಬೋದು, ಯೂರೋ ಲೈಟಿಂಗ್, ಹಾಗೆಯೇ ಉಳಿರುವಂಥ ಚಿಕ್ಕ ಪುಟ್ಟು ಐಟಮ್ಸ್ನ ಚಿಕ್ಕಪೇಟೆಗೆ ಹೋಗಿ ಸೋರ್ಸ್ ಮಾಡಿರುವಂಥದ್ದು. ಹೆಲ್ಪ್ಫುಲ್ ಆಗಿದ್ದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.